ಪೊಲೀಸ್ ಠಾಣೆಯಲ್ಲಿ ಎಸ್ಸಿ ಕುಂದುಕೊರತೆ ಸಭೆ. ದಲಿತರ ಮೇಲೆ ದೌರ್ಜನ್ಯ ದಬ್ಬಾಳಿಕೆ ಒಳಗೊಂಡಂತೆ ಅಸ್ಪೃಶ್ಯತೆ ತಾಲೂಕಿನಲ್ಲಿ ಇನ್ನೂ ಜೀವಂತವಾಗಿದೆ. ದೌರ್ಜನ್ಯ ದಬ್ಬಾಳಿಕೆ ನಡೆದಾಗ ಜಾತಿ ನಿಂದನೆ ಕೇಸ್ ದಾಖಲು ಮಾಡಿದರೆ ಅದಕ್ಕೆ ಕೌಂಟರ್ ಪ್ರಕರಣಗಳು ಹೆಚ್ಚಾಗುತ್ತೆ ಹೊರತು ದಲಿತರ ಮೇಲೆ ದೌರ್ಜನ್ಯ ದಬ್ಬಾಳಿಕೆ ನಿಲ್ಲುತ್ತಿಲ್ಲ ಎಂದು ದಲಿತ ಮುಖಂಡರು ಹೇಳಿದರು. ನಗರದ ಪೊಲೀಸ್ ಠಾಣೆಯಲ್ಲಿ ಎಸ್ಸಿ ಕುಂದುಕೊರತೆ ಸಭೆಯನ್ನು ರಾಯಚೂರು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಅರುಣಾಂಶಗುರಿ ಅವರು ಅಧ್ಯಕ್ಷತೆಯಲ್ಲಿ ಸೋಮವಾರ ಸಂಜೆ ನಗರ ಪೊಲೀಸ್ ಠಾಣಾ ಆವರಣದಲ್ಲಿ ಸಭೆ ಕರೆಯಲಾಗಿತ್ತು. ಈ ಸಭೆಯಲ್ಲಿ ಅನೇಕ ದಲಿತ ಹಿರಿಯ ಮತ್ತು ಯುವ ಮುಖಂಡರು ಭಾಗವಹಿಸಿ ಮಾತನಾಡಿ, ನಗರ ಹಾಗೂ ಗ್ರಾಮೀಣ ಭಾಗದಲ್ಲಿ ದಲಿತರ ಮೇಲೆ ನಡೆಯುತ್ತಿರುವ ದೌರ್ಜನ್ಯ ದಬ್ಬಾಳಿಕೆ ಹಾಗೂ ಅಸ್ಪೃಶ್ಯತೆ ಕುರಿತು ಸುದೀರ್ಘವಾಗಿ ತಮ್ಮ ಅಭಿಪ್ರಾಯವನ್ನು 5 ವರ್ಷಗಳು ಗತಿಸಿದರೂ ಕೂಡ ಇನ್ನೂ ಜಾತಿ ತಾರತಮ್ಯ ನಿಂತಿಲ್ಲ. ಜೊತೆಗೆ ಅಸ್ಪೃಶ್ಯತೆ ನಿವಾರಣೆಗಾಗಿ ಹಾಗೂ ದಲಿತರ ಮೇಲೆ ನಡೆಯುವ ದೌರ್ಜನ್ಯ ದಬ್ಬಾಳಿಕೆ ತಡೆಗಟ್ಟುವ ನಿಟ್ಟಿನಲ್ಲಿ ಸರ್ಕಾರಗಳು ಹಲವು ಕಾರ್ಯಕ್ರಮ ಜಾರಿ ತಂದಿದ್ದು, ಆದರೆ ಅವುಗಳನ್ನು ಸರಿಯಾದ ರೀತಿಯಲ್ಲಿ ಅಧಿಕಾರಿಗಳು ಜನರಲ್ಲಿ ಜಾಗೃತಿ ಮೂಡಿಸುವ ನಿಟ್ಟಿನಲ್ಲಿ ಮುಂದಾಗಿದೆ. ಎಸ್ಸಿ ದೌರ್ಜನ್ಯ ಕಾಯ್ದೆ ಅಡಿಯಲ್ಲಿ ಕೇಸ್ ಹಾಕಬೇಕು ಎಂದು ಒತ್ತಾಯಿಸಿದರು. ಎಸ್ಸಿ ಮುಖಂಡರು ಹಾಗೂ ಸಾರ್ವಜನಿಕರಿಗೆ ಹಾಗೂ ನಮ್ಮ ಪೊಲೀಸ್ ಅಧಿಕಾರಿ ಪೊಲೀಸ್ ಸಿಬ್ಬಂದಿಗೆ ನನ್ನ ಕಡೆಯಿಂದ ಸ್ವಾಗತ. ಇವತ್ತು ನಾನು ಯಾಕೆ ಸಡನ್ ಆಗಿ ಬಂದೆ ಅಂದರೆ, ಹೋಗ್ತಾ ಇದ್ದೆ ನಾನು ಈ ಡ್ರಗ್ಸ್ ರಿಲೇಟೆಡ್ ತುಂಬ ಕೇಸಸ್ ಆಗ್ತಾ ಇದೆ, ಎಸ್ಪೆಷಲಿ ಸಿನ್ನೂರಲ್ಲಿ. ಸಿನ್ನೂರು ಗ್ರಾಮಾಂತರ ದಲ್ಲಿ ಸ್ವಲ್ಪ ಹೆಚ್ಚುವರಿಯಾಗಿ ಕೇಸಸ್ ಆಗ್ತಾ ಇದೆ. ಬಿಕಾಸ್ ಇಲ್ಲಿ ಮೇನ್ ವಿಕ್ಟಿಮ್ಸ್ ಆಗಿರೋದೇ ಎಸ್ಸಿ ಹುಡುಗರು. ಆ್ಯಂಡ್ ಅದನ್ನು ಸ್ವಲ್ಪ ನೀವೆಲ್ಲರೂ ಹೋದ್ಮೇಲೆ ನಿಮ್ಮ ಹಳ್ಳಿಗಳಲ್ಲಿ ಅಲ್ಲಿ ಅವೇರ್ನೆಸ್ ಕ್ಯಾಂಪೇನ್ ಮಾಡಿ, ಆ್ಯಂಡ್ ಎಲ್ಲೆಲ್ಲಿ ನಿಮಗೆ ಮಾಹಿತಿ ಬರುತ್ತೆ ಅದನ್ನು ನೀವು ಇದಕ್ಕೆ QR ಕೋಡಲ್ಲಿ ಸ್ಕ್ಯಾನ್ ಮಾಡಿಬಿಟ್ಟು ಕೊಟ್ಟರೆ ಇಲ್ಲಿ ಯಾವುದು ಮೊಬೈಲ್ ನಂಬರ್ ನಿಮ್ಮದು ಯಾರು ರಿಫ್ಲೆಕ್ಟ್ ಆಗೋಲ್ಲ, ನಿಮ್ಮದು ಹೆಸರು ರಿಫ್ಲೆಕ್ಟ್ ಆಗೋಲ್ಲ. ಸೊ ನಿಮ್ಮ ಗೌಪ್ಯತೆಯನ್ನು ಕಾಪಾಡಿಕೊಳ್ಳುತ್ತೆ ಈ ಪರ್ಟಿಕ್ಯುಲರ್ QR ಕೋಡ್. ಆ್ಯಂಡ್ ನಾವು ಆಲ್ರೆಡಿ ಇದ್ರ ಬೇಸಿಸ್ ಮೇಲೆ ಅರೌಂಡ್ 8 to 9 ಕಡೆ ನಾವು ರೇಡ್ ಮಾಡಿದ್ದೀವಿ. ಅದರಲ್ಲಿ ವೀರಾರೆಡ್ಡಿ ಅವರು 2 ಕೇಸ್ ಮಾಡಿದ್ದಾರೆ, ಆ್ಯಂಡ್ ವಿನಾಯಕ್ ಕೂಡ 2 ಕೇಸ್ ಮಾಡಿದ್ದಾರೆ. ಸೊ 4 ಟೋಟಲ್ ಕನ್ಸಂಪ್ಷನ್ ಕೇಸಸ್ ಲಾಸ್ಟ್ 5 ಡೇಸಲ್ಲಿ ಆಗಿದೆ. ಇದೇ ಥರ ಇನ್ನೂ ಹೆಚ್ಚುವರಿಯಾಗಿ ನಾವು ಕೇಸಸ್ ಮಾಡ್ತೀವಿ. ಸೊ ನೀವು ದಯವಿಟ್ಟು ಏನಾದರೂ ಪೆಡ್ಲಿಂಗ್ ಯಾರ್ಯಾರು ಮಾರಾಟ ಮಾಡ್ತಾ ಇದ್ದಾರೆ ಅವ್ರ ಬಗ್ಗೆ ಮಾಹಿತಿ ಇದ್ದರೆ ಕೂಡ ಕೊಡಿ. ಚಂದ್ರಶೇಖರ್ ಒಂದು ಸ್ಪೆಷಲ್ ಆಪರೇಷನ್ಸ್ ಕೂಡ ಮಾಡಿಬಿಟ್ಟು ಟೋಟಲ್ 5 kgs 500 grams 5 kgs 500 grams ಗಾಂಜಾ ಸೀಸ್ ಮಾಡಿದ್ದಾರೆ. ಸೊ ಇದನ್ನು ನಾವು ಕಡಿವಾಣ ಹಾಕೋಣ. ಇದನ್ನು ಕಡಿವಾಣ ಹಾಕಿದರೆ ನಮ್ಮ ಯೂತ್, ನಮ್ಮ ಏನು ಹುಡುಗರು ಎಲ್ಲ ಇದ್ದಾರೆ, ಅವ್ರದ್ದು ಕೂಡ ಭವಿಷ್ಯ ಹಾಳಾಗದೆ ನಮ್ಮ ಜವಾಬ್ದಾರಿ ಇದೆ. ಸೊ ಅದನ್ನು ಒಂದು ಮೆಸೇಜ್ ಕೊಡೋದಕ್ಕೆ ನಾನು ಇವತ್ತು ಬಂದಿದ್ದೀನಿ. ಆ್ಯಂಡ್ ಇದಲ್ಲದೆ ಇನ್ನೂ ನೀವು SC ಅಟ್ರಾಸಿಟಿ ಕೇಸಸ್ ಏನು ಆಗ್ತಾಯಿದೆ, ಹೊಸದಾಗಿ DCRE ಸ್ಥಾಪನೆ ಆದಮೇಲೆ ತುಂಬ ಜಾಸ್ತಿ ಕೇಸಸ್ ಕೂಡ ರಿಜಿಸ್ಟರ್ ಆಗ್ತಾ ಇದೆ, ತಮ್ಮೆಲ್ಲರಿಗೂ ಗೊತ್ತಿದೆ. ಆ್ಯಂಡ್ ಮಿಸ್ಟರ್ ಬಡಿಗೇರಿ ಅವರು ಏನು ಹೇಳಿದ್ದಾರೆ, ಈಗ ದಿಸ್ ಅಗ್ರಿಕಲ್ಚರಲ್ ಸೀಸನ್ ಹ್ಯಾಸ್ ಸ್ಟಾರ್ಟೆಡ್. ಸೊ ಜಮೀನ್ದಾರ್ಸ್ ಯಾರು ಇದ್ದಾರೆ ಅಲ್ಲಿ ತುಂಬ ಅಗ್ರಿಕಲ್ಚರಲ್ ಇದು ಕ್ಲಾಶಸ್ ಆಗ್ತಾಯಿದೆ. ಬಿಕಾಸ್ ನೀರು ಬಿಟ್ಟಿದ್ದಾರೆ ಆ್ಯಂಡ್ ಎಲ್ಲ ಕಡೆ ಸೋಯಿಂಗ್ ಸೀಸನ್ ಸ್ಟಾರ್ಟ್ ಆಗಿದೆ. ಸೊ ಲ್ಯಾಂಡೆಡ್ ಕ್ಲಾಸಸ್ ಆರ್ ಫೈಟಿಂಗ್. ಬಟ್ ಅದರಲ್ಲಿ ಕೇಸ್ ಆಗುವಾಗ ಈ ಕಡೆ ಒಂದು SC ಆ ಕಡೆ ಒಂದು ST ಸೇರಿಸ್ಬಿಟ್ಟು ಕೌಂಟರ್ ಕೇಸ್ ಆಗ್ತಾ ಇರೋದು ನಾವು ಕೂಡ ಅಬ್ಸರ್ವ್ ಮಾಡ್ತಾ ಇದ್ದೀವಿ. ಸೊ ಥ್ಯಾಂಕ್ ಯು ಫಾರ್ ಹೈಲೈಟಿಂಗ್. ಸೊ ಪ್ಲೀಸ್ ನಿಮ್ಮ ವಿಲೇಜಸಲ್ಲಿ ಕೂಡ ಅರಿವು ಮಾಡಿ, ಯಾರು ಲ್ಯಾಂಡೆಡ್ ಕ್ಲಾಸ್ ಇದ್ದಾರೆ ಅವರು ಜಮೀನು ವಿಚಾರ ಗಲಾಟೆ ಅವರು ಮಾಡ್ತಾ ಇರ್ತಾರೆ. ಬಟ್ ನೀವು ಅದಕ್ಕೆ ಇದು FIR ಆದರೆ ಕೊರತೆ ವಿಚಾರಗಳಿಗೆ ತಾವು ಕರೆದಿದ್ರಿ. ಸತ್ಯ, ಕುಂದುಕೊರತೆಗಳಂದ್ರೆ ಏನು? ನಮ್ಮಲ್ಲಿ ಕೇಸು ಮತ್ತು ಕೇಸ್ ಆಗದೆ ಇರೋದು ನಮಗಿದಾಗಿರೋದು ಒಂದೇ ಅಲ್ಲ. ನಿಮ್ಮಲ್ಲಿ PCR ಆ್ಯಕ್ಟ್, ನಿಮ್ಮಲ್ಲಿ ಅಟ್ರಾಸಿಟಿ ಆ್ಯಕ್ಟ್, ಪ್ರಿವೆನ್ಷನ್ ಆಫ್ ಅಟ್ರಾಸಿಟಿ ಆ್ಯಕ್ಟ್ ಏನಿದೆ, PCR ಆ್ಯಕ್ಟ್ ಏನಿದೆ, ಈ ಆ್ಯಕ್ಟ್ಗಳ ಸಂಪೂರ್ಣ ಮಾಹಿತಿಯನ್ನು ಕೊಡ್ತಕ್ಕಂಥದ್ದು ಬಂದಾಗ ಮೊದಲು ಹೇಳ್ತಕ್ಕಂಥ ಪ್ರಾಥಮಿಕ ಭಾಷೆಯಲ್ಲಿ ತಿಳಿಸ್ತಕ್ಕಂಥದ್ದು. ಅಟ್ರಾಸಿಟಿ ಆ್ಯಕ್ಟಲ್ಲಿ ಏನು ಅವಕಾಶಗಳದಾವ, ಅಟ್ರಾಸಿಟಿ ದುರ್ಬಳಕೆ ಆದರೆ ಏನು, ದುರ್ಬಳಕೆ ಆಗದಿದ್ರೆ ಏನು ಅಂತಕ್ಕಂಥದ್ದನ್ನು ಕೂಡ ಮನವರಿಕೆ ಮಾಡಬೇಕು SC ಮಂದಿ ಕರೆದಾಗ ಕಾನೂನು ಅಂದರೆ. ಆಮೇಲೆ SC ಇತ್ತೀಚೆಗೆ SCP TSP ಕಾನೂನುಗಳಾಗಿ ಭಾಳಷ್ಟು ದುರ್ಬಳಕೆ ಆಗ್ತಿದ್ದ ನೋಡ್ತಾ ಇದೀವಿ ನಾವು. 100 ಕೋಟಿ SCP TSPಯಲ್ಲಿ SC ಜನರದ್ದು ಬಿಟ್ಕೊಂಡು ಎಲ್ಲೆಲ್ಲ ಹೋಗುತ್ತೆ. ಅದ್ರ ಬಗ್ಗೆ ನೀವು ಮನವರಿಕೆ ಮಾಡಿಕೊಡ್ಬೇಕು. ಯಾಕಂದರೆ ನಾ ಯಾಕೆ ಮಾತನ್ನು ಹೇಳ್ತಾ ಇದ್ದೀನಿ ಅಂದರೆ, ಲಿಟಿಗೇಷನ್ ಲ್ಯಾಂಡ್ಸ್ಗಳು, ಲಿಟಿಗೇಷನ್ ಪ್ಲಾಟ್ಗಳು SC ಎಷ್ಟೋ ಜನ ಅದಾವೆ. ಇದು ಪೊಲೀಸ್ ಇಲಾಖೆ ಮತ್ತು ರೆವಿನ್ಯೂ ಇಲಾಖೆ, ಯಾವ ಇಲಾಖೆ ಅದಾವ ಆ ಇಲಾಖೆ ಮುಖಾಂತರ ತಾವುಗಳು ಮಾಡ್ತಕ್ಕಂಥ ಸಾಮರ್ಥ್ಯ ಶಕ್ತಿ ಯಾವುದಾದ್ರೂ ಒಂದು ಇಲಾಖೆಗಿದ್ದರೆ ದಲಿತರಿಗೆ ಮತ್ತು ನಮ್ಮ SC ಗೆ ನ್ಯಾಯ ಕೊಡಿಸ್ತಕ್ಕಂಥ ಇಲಾಖೆ ಇದ್ದರೆ ಅದು ಒನ್ ಆ್ಯಂಡ್ ಓನ್ಲಿ ಪೊಲೀಸ್ ಇಲಾಖೆ ಮಾತ್ರ. ಆ ಪೊಲೀಸ್ ಇಲಾಖೆ ಒಬ್ಬ ದಕ್ಷ ಅಧಿಕಾರಿ, ಶೋಷಿತರಿಗೆ SC ಬಗ್ಗೆ ಕಾಳದಿರೋಂಥ ವ್ಯಕ್ತಿ ಇದ್ದರೆ ಮಾತ್ರ ಅದು ನ್ಯಾಯ ಸಿಗೋಕ್ಕೆ ಸಾಧ್ಯ. ಅಂಥ ಅಧಿಕಾರಿಗಳನ್ನು ಕೂಡ ನಾವು ಭಾಳಷ್ಟು ಮಂದಿ ಕಂಡಿದ್ದೀವಿ. ಈಗ ನಾವು PCR ಆ್ಯಕ್ಟ್ ವೈಲೇಷನ್ ಆದಾಗ ಹಳ್ಳಿಗಳು ಓದ್ತಿದ್ವಿ. 90ರ ದಶಕದಾಗ ಕಾಲೇಜ್ನಿದ್ದಾಗ ಹಲವಾರು ಕಡೆ ನಮಗೆ ಕಪ್ಪುಗಳನ್ನು ಬೇರೆ ಕಡೆ ಇಟ್ಟು ಟೀ ಕೊಡ್ತಿದ್ರು.
ಅಂಥವು ಕೂಡ ಉಪ್ಳಂಕರ್ ಸರ್, ಬೇರೆ ಬೇರೆ DSP ಯಲ್ಲಪ್ಪ ಸಾಹೇಬರು ಇದ್ದ ಕಾಲಕ್ಕೆ ಹಲವಾರು ಹೋರಾಟಗಳನ್ನು ನಾವು ಮಾಡಿದ್ದೀವಿ. ಅವತ್ತಿನ ಕಾಲಕ್ಕೆ ಅವೆಲ್ಲ ಓದು. ಈಗ ಬೇರೆ ವ್ಯವಸ್ಥೆ ಈಗ ಆದರೂ ಕೂಡ ನಮ್ಮ ದಲಿತರ ಮೇಲೆ ಇನ್ನೂ ಕೂಡ ಶೋಷಣೆ ಆಗುತ್ತಾ. ಆದರೆ ಇನ್ನೊಂದು ಏನಂತಂದರೆ, ದಯವಿಟ್ಟು ಅಧಿಕಾರಿಗಳಲ್ಲಿ ಕಳಕಳಿ ವಿನಂತಿ. ಈಗ ತಾನೇ ಹೇಳಿದ್ರು ಎಲ್ಲರೂ, ಯಾರ ಮೇಲೆ ಆರೋಪ ಮಾಡೋಂಥದ್ದು ಏನಿಲ್ಲ ನಮ್ಮದು. ಅಂದರೆ ನಮ್ಮೂರಿಗೆ ಅನ್ಯಾಯ ಆಗುತ್ತೆ. ಆದರೆ ಒಂದು ತಲೆಗಿಟ್ಕೊಳ್ರಿ ನೀವು, ನಾವು ವರ್ಗ ಸಿ, ವರ್ಗ ಎ, ವರ್ಗ ಬಿ ಅನ್ನೋದಿಲ್ಲ. ದಯವಿಟ್ಟು ತೆಗೆದಾಕ್ಬೇಕು ಎಲ್ಲರೂ. ಅವಶ್ಯಕತೆ ಇಂಟರ್ನಲ್ ರಿಸರ್ವೇಷನ್ ಅವಶ್ಯಕತೆ ಇತ್ತು, ಒಳ ಮೀಸಲಾತಿ ಅವಶ್ಯಕತೆ ಇತ್ತು. ಅತ್ಯಂತ ತುಳಿತಕ್ಕೊಳಗಾದವರಿಗೆ ಸಿಗಲಾರದಂತ ಕೇಳ್ತಕ್ಕಂಥ ಹೋರಾಟ ಮಾಡ್ತಕ್ಕಂಥ ಈ ಸಂವಿಧಾನದಲ್ಲಿ ರೈಟ್ಸ್ ಇದೆ. ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಎಲ್ಲರಿಗೂ ಅವ್ರವ್ರು ಕೇಳ್ತಕ್ಕಂಥ ಹಕ್ಕುಗಳಿವೆ. ಕೇಳಿದಾರ, ಅದ್ರ ಪ್ರಕಾರ ಕಾನೂನಾತ್ಮಕವಾಗಿ ಆಗಲೇ ಮಾಡಿದಾರ. ಎಲ್ಲರಿಗೂ ಯಾರ್ಯಾರಿಗೆ ಜನಸಂಖ್ಯೆ ಆಧಾರವಾಗಿ ಕೊಡಬೇಕು. ವಿಶೇಷವಾಗಿ ದಯವಿಟ್ಟು ಯುವಕರೆಲ್ಲರೂ ಇಲ್ಲಿದ್ದೀರಿ ಮತ್ತು ಪೊಲೀಸ್ ಅಧಿಕಾರಿಗಳು, ನಾವು ನಮ್ಮನ್ನು ಒಳಗೊಂಡಂಗೆ ಯಾವತ್ತೂ ನಾವೆಲ್ಲರೂ ನ್ಯಾಯದ ಪರವಾಗಿರಬೇಕು. ಶತಶತಮಾನಗಳಿಂದ ನಾವು ತುಳಿತಕ್ಕೊಳಗಾಗಿವೆ, ಅದ್ರಾಗೇನು ಎರಡು ಮಾತಿಲ್ಲ. ನಮ್ಮನ್ನು ಇವತ್ತಿಗೂ ಅಸ್ಪೃಶ್ಯರಂತಲೇ ಕಾಣ್ತಾರೆ. ನಮ್ಮನ್ನು ಬೇರೆ ಯಾರೂ ಮರ್ಯಾದೆ ಕೊಡೋದಿಲ್ಲ ನಮಗೆ. ನಾವು ಇವತ್ತು ನಮ್ಮ ರಾಜಕೀಯವಾಗಿ SC/ST ಜನ ಇದೇ ಸಿಂಧನೂರಿನಲ್ಲಿ ಅವರು ಪ್ರಬಲವಾಗಿದ್ದರೂ ಕೂಡ ಸರ್ಕಾರಿ ಕಾರ್ಯಕ್ರಮಗಳಲ್ಲಾಗಿರಲಿ ಅಥವಾ ಯಾವುದೇ ಕಾರ್ಯಕ್ರಮಗಳಾಗಲಿ ಅವರಿಗೆ ಮುಂದಿನ ಲೈನ್ನಾಗ ಒಂದು ಕುರ್ಸಿ ಇರೋಂಗಿಲ್ಲ, ಎಲ್ಲ ಹಿಂದಿನ ಲೈನ್ನಾಗ ಕುಂತ್ಕೋಬೇಕು. ಮೇಲ್ಜಾತವನೇ ಅಂತ ದಾಟಿದ್ರು ಕೂಡ ಅವನು ಮುಂದಿನ ಲೈನ್ನಾಗ ಇರ್ತಾನ. SC/STಗೆ ಮಾತ್ರ ಇದನ್ನು ನಾವು ಆತ್ಮಾವಲೋಕನ ಮಾಡ್ಕೊಂಡು ಒಪ್ಕೋಬೇಕು. ನಾವು ಈ ನಿಟ್ಟಿನಲ್ಲಿ ಈ ದೇಶಕ್ಕೆ 70 ವರ್ಷ ಸ್ವಾತಂತ್ರ್ಯ ಬಂದು 70 ವರ್ಷ ಆದ್ರೂ ಸಹ ಈ ದೇಶದಲ್ಲಿ ಅಸ್ಪೃಶ್ಯತೆ ಐತಿ, ಈ ದೇಶದಲ್ಲಿ ಜಾತಿ ವ್ಯವಸ್ಥೆ ಐತಿ. ಇದನ್ನು ಯಾರು ಹೋಗಲಾಡಿಸ್ಬೇಕಂದ್ರೆ ಸಮಾಜ ಕಲ್ಯಾಣ ಇಲಾಖೆ ಮತ್ತು ಪೊಲೀಸ್ ಇಲಾಖೆ ಮಾತ್ರ ಕೈ ಜೋಡಿಸಿ ಮಾಡಿದಾಗ ಇದು ಹೋಗಲಿಕ್ಕೆ ಸಾಧ್ಯ ಅಂಬುದು ನನ್ನ ಅಭಿಪ್ರಾಯ. ಇವೆರಡು ಇಲಾಖೆಗಳು ಅಸ್ಪೃಶ್ಯತೆಯನ್ನ ಓಡಿಸ್ಬೇಕಾದ್ರಲ್ಲಿ ಪ್ರಮುಖವಾದಂಥ ಪಾತ್ರವನ್ನು ವಹಿಸ್ಕೊಂತವ. ಈ ನಿಟ್ಟಿನಲ್ಲಿ ಇವತ್ತು ಇನ್ನೂ ಕೆಲವೊಂದು ಹಳ್ಳಿಗಳಲ್ಲಿ ಹೋಟೆಲ್ಗಳಲ್ಲಿ ಪ್ರವೇಶ ಇಲ್ಲ, SC/STಗಳಿಗೆ ಕೆರೆಗಳಿಗೆ ಪ್ರವೇಶ ಇಲ್ಲ. ಅಂತಹ ಪರಿಸ್ಥಿತಿಗಳು ಇವತ್ತು ನಾವು ನಗರ ಪ್ರದೇಶದಲ್ಲಿದ್ದೀವಿ, ಅದು ನಮಗೆ ಕಾಣಕ್ಕೆ ಸಾಧ್ಯ ಇಲ್ಲ. ಆದರೆ ಗ್ರಾಮೀಣ ಪ್ರದೇಶದಲ್ಲಿ ನಾವು ಇದನ್ನು ಬಹಳ ಅರ್ಥ ಮಾಡ್ಕೊಂಡು ನೋಡ್ಬೋದು, ಬಹಳ ಸುಲಭವಾಗಿ ಹತ್ತಿರದಿಂದ ನೋಡ್ಬೋದು. ಇಂಥ ವ್ಯವಸ್ಥೆಯನ್ನು ಪೊಲೀಸ್ ಇಲಾಖೆ ಏನು ಮಾಡಬೇಕು, ತೊಗಲಾಕ್ಬೇಕು. ಇದರಿಂದ ಏನು ಮಾಡಬೇಕು, ವಿಮುಕ್ತಗೊಳಿಸ್ಬೇಕು. ಈ ದೇಶಕ್ಕೆ 70 ವರ್ಷ ಸ್ವಾತಂತ್ರ್ಯ ಬಂದು ಇನ್ನೂ ಇದೆ ಅಂದರೆ ಏನು ನಮ್ಮನ್ನು ಆಳುವಂತಹ ರಾಜಕಾರಣಿಗಳು ತಪ್ಪ, ಏನು ನಮ್ಮ ತಪ್ಪ, ಯಾರು ತಪ್ಪ ಅಂತ ನಾವು ಅನ್ಕೋಬೇಕು. ಈ ನಿಟ್ಟಿನಲ್ಲಿ ಪೊಲೀಸ್ ಇಲಾಖೆ ಹೇಳೋದು ಬಹಳಷ್ಟು ಇದರಲ್ಲಿ ಪಾತ್ರ ಇದೆ. ಕಳೆದ ಬಾರಿ ಮೊಹರಂ ಹಬ್ಬ ಹೋಯಿತು, ಬಹಳಷ್ಟು ಕಡೆ ಸಂಬಂಧಪಟ್ಟ ಘಟನೆಗಳು ಸಹ ಆಗ್ಯಾವ. ಪೊಲೀಸ್ ಇಲಾಖೆನೂ ಸಹ ಅದರಲ್ಲಿ ತಮ್ಮ ಶಕ್ತಿ ಮೀರಿ ಸಹ ಕೆಲಸ ಮಾಡೈತಿ. ಈ ನಿಟ್ಟಿನಲ್ಲಿ ನಾನು ಪೊಲೀಸ್ ಇಲಾಖೆಗೆ ನಾನು ಕಳಕಳಿಯಾಗಿ ವಿನಂತಿ ಮಾಡ್ಕೊಳ್ತೀನಿ, ಯಾವುದೇ SC/STಗೆ ಸಂಬಂಧಪಟ್ಟಂಗೆ ಯಾವುದೇ ಪ್ರಕರಣ ಬರಲಿ ಅದನ್ನು ಬಹಳ ಸೂಕ್ಷ್ಮವಾಗಿ ಪರಿಗಣಿಸಬೇಕು. ಅದನ್ನು ಸೂಕ್ಷ್ಮವಾಗಿ ಪರಿಗಣಿಸಿ ಆದಷ್ಟು ಬೇಗನೆ ಅದನ್ನು ತನಿಖೆಗೆ ಒಳಪಡಿಸಿ ತಪ್ಪಿತಸ್ಥರು ಯಾರೇ ಆಗಿರಲಿ, ಎಷ್ಟೇ ಪ್ರಭಾವಿಗಳಾಗಿರಲಿ, ಅದಕ್ಕೆ ಕಠಿಣವಾದಂತಹ ಶಿಕ್ಷೆ ಕೊಡುವಂಥ ಕೆಲಸ ಪೊಲೀಸ್. ಈ ಸಂದರ್ಭದಲ್ಲಿ DYSP ಚಂದ್ರಶೇಖರ ಜಿ, CPI ವಿನಾಯಕ್, PI ವೀರಾರೆಡ್ಡಿ ಸೇರಿದಂತೆ ದಲಿತ ಮುಖಂಡರಾದ HN ಬಡಿಗೇರ್, ಅಶೋಕ್ ಉಮಾಲೋಟಿ, ಹನುಮಂತ ಕರ್ನಿ, ವೀರೇಶ ಸಿದ್ದರಾಮಪುರ, ಶಿವರಾಜ್ ಉಪ್ಪಲದೊಡ್ಡಿ, ಬಸವರಾಜ ತಿಡಿಗೋಳ್, ಹನುಮಂತ ಗೋಮರ್ಸಿ, ಸಂಗಮೇಶ್ ಮುಳ್ಳೂರು, ಪಂಪಾಪತಿ ಬುದ್ದಿವಾಳ್, ಲಕ್ಷ್ಮಣ್ ಬೋವಿ, ದುರ್ಗೇಶ್ ಬಾಲಿ ಸೇರಿದಂತೆ ಅನೇಕರು ಭಾಗಿಯಾಗಿದ್ದರು. ಬ್ಯೂರೋ ರಿಪೋರ್ಟ್ ಬಸವರಾಜ್ ಪುಕ್ಕನಟ್ಟಿ, ಭಾರತ ವೈಭವ ನ್ಯೂಸ್, ಸಿಂಧನೂರು. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.